ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರವಿಶಂಕರ್ ಅಂತ, ಮದನಹಳ್ಳಿ, ಕೋಲಾರ ತಾಲೂಕು. ಇವತ್ತು ನಾನು ಚೆಂಡು ಹೂದ ಬಗ್ಗೆ ಪಾಲಿ ಹೌಸಲ್ಲಿ ಯಾವ ಥರ ನಾಟಿ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಷಯ ಏನು ಅಂತಂದರೆ, ಈಗ ನಾವು ನಾರು ತಂದ್ವಿ, ಪಾಲಿ ಹೌಸ್ ನಾರದು ಸ್ವಲ್ಪ ಸಣ್ಣಕ್ಕಿತ್ತು. ಒಂದಿನ 2 ದಿನ ಇದರಲ್ಲಿ ಪಾಲಿ ಹೌಸಲ್ಲಿ ಇಟ್ಬಿಟ್ಟು ನಾವು ನಾಟಿ ಮಾಡೋದಕ್ಕೆ ಹೋದ್ವಿ. ನಾಟಿ ಮಾಡ್ತಾ ಇದ್ದಂಗೆ ಏನಾಯಿತು ಅಂದರೆ, ಯಾವಾಗ ಬುಡ ಸಣ್ಣಕ್ಕಿತ್ತು ಆವಾಗ ಬಗ್ಬಿಡ್ತದೆ. ಅದೇ ನಾವು ಈ ತಂದು ಹೊರಗಡೆ ಇಟ್ಟು ಬಿಸಿಲಲ್ಲಿ ನಾಟಿ ಮಾಡಿದಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಒಂದು ನಾರು ಬಂದು 3 ರೂಪಾಯಿ. ನಾವೇನು ಅಂದರೆ ಉಣ್ಣೋದ್ರ ಮೇಲೆ ಡಿಪೆಂಡ್ ಆಗೋದು. ಒಂಚೂರು ಬಿಸಿಲಲ್ಲಿಟ್ಟು ಒಂದು 4 ರಿಂದ 5 ದಿನ ಆದರೂ ಬಿಸಿಲಲ್ಲಿಟ್ಟು ಒಂದು ದಿನಕ್ಕೆ 3 ಟೈಮ್ ನೀರು ಹಾಕಿ, ಬೆಳಗ್ಗೆ 10 ಗಂಟೆಯಲ್ಲಿ ಒಂದ್ಸರಿ ಮತ್ತು 12 ಗಂಟೆಯಲ್ಲಿ ಒಂದ್ಸರಿ, 3 ಗಂಟೆಯಲ್ಲಿ ಒಂದ್ಸರಿ ಈ ಥರ ನೀರು ಹಾಕಿ ಸ್ವಲ್ಪ ಹೊರಗಡೆನೆ ಸ್ವಲ್ಪ ಸ್ಟ್ರೆಂತ್ ಕೊಟ್ಟಾಗ, ಬುಡ ಗಟ್ಟಿ ಆಗಂಗೆ ಮಾಡಿದಾಗ ಒಂದು ನಾರನ್ನು ವೇಸ್ಟ್ ಆಗಲ್ಲ. ನೋಡಿ, ಇಲ್ಲೊಂದು ಸಸಿ ಇದೆ. ಈ ಸಸಿ ನೋಡಿ, ಇದು ಸಣ್ಣ ಇದೆ. ಇಷ್ಟು ಸಣ್ಣ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಟೆಂಪ್ರೇಚರ್ಗೆ ಪಾಲಿ ಹೌಸಲ್ಲಿ ಡೆವಲಪ್ಮೆಂಟ್ ಆಗಲ್ಲ. ಅದೇ ಬುಡ ಸ್ವಲ್ಪ ದಪ್ಪ ಇದ್ದಾಗ ನಾವು ಈ ಥರ ಮಾಡಬೇಕು. ಇದು ನೋಡ್ರಿ, ಇದು ಬಿಸಿಲಲ್ಲಿಟ್ಟು ಬಂದಿರೋದು, ಬೇರೂ ಚೆನ್ನಾಗಿದೆ ಮತ್ತು ಇದು ಬುಡನೂ ಗಟ್ಟಿ ಇದೆ. ಇದನ್ನು ನಾಟಿ ಮಾಡಿದ್ರು ನೋಡ್ರಿ, ಈ ಥರ ಗಾತ್ಕೋಲ್ ಎತ್ಕೊಂಡು ಈ ಥರ ಗಾತ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ನಾಟಿ ಮಾಡಿ ಚೆನ್ನಾಗಿ ಈ ಥರ ಮಣ್ಣು ತೊಳ್ಬೇಕು. ತೊಳೆದ್ಮೇಲೆ ಅದಕ್ಕೆ ಒಂದು ಗ್ಲಾಸಲ್ಲಿ ನೀರು ಹಾಕಿದ್ರೆ ಒಂದು ನಾರನ್ನು ಹೋಗ್ದಂಗೆ ಅನಿಸ್ಬೋದು. ಇದರಿಂದ ನಮಗೆ 2-3 ಸರಿ ನಾರಿಗೆ ದುಡ್ಡು ಕೊಡೋ ಒಂದು ಕಷ್ಟ ತಪ್ತದೆ. ಹಾಗಾಗಿ ಆದಷ್ಟು ಬಿಸಿಲಿಗಿಟ್ಟು, ಯಾವುದೇ ನಾರಾಗಲಿ ಬಿಸಿಲಿಗೆ ಒಂದು 3 ರಿಂದ 4 ದಿನ ಇಟ್ಟು ಉಣೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.